ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಲಕ್ಷ್ಮಿ ಸ್ಪರ್ಧಾ ಅಕಾಡೆಮಿ ಮಾನವೀಯತೆಯಿಂದ ಇಂದು ಕೆಸೆಟ್ ಪೇಪರ್ 2 ಪತ್ರಿಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳು ರಿವೈಸ್ ಆಗ್ತವೆ. ಅದರಲ್ಲಿ ವಿಶೇಷವಾಗಿ ಭಾರತ ಸಂವಿಧಾನದ ವಿಧಿಗಳ ಬಗ್ಗೆ ಕ್ವಶನ್ಗಳು ಯಾವ ರೀತಿಯಾಗಿ ರಿವೈಸ್ ಆಗ್ತವ, ಯಾವ ಇಂಪಾರ್ಟೆಂಟ್ ಅಂಶಗಳ ಬಗ್ಗೆ ಕೂಡ ನೋಡೋಣ. ಈಗಾಗಲೇ ಕಳೆದ ಕ್ಲಾಸ್ನಲ್ಲಿ ಭಾರತ ಸಂವಿಧಾನ 1 ರಿಂದ 100ರವರೆಗಿನ ವಿಧಿಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ 100ರಿಂದ ಹಿಡ್ಕೊಂಡು ಈಗ ಪ್ರೆಸೆಂಟ್ ಇರ್ತಕ್ಕಂಥ 448 ವಿಧಿಗಳವರೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿಗಳ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋಣ. ಅದರಲ್ಲಿ ವಿಶೇಷವಾಗಿ ನೋಡಿದ್ರೆ ಭಾರತ ಸಂವಿಧಾನದ 116ನೇ ವಿಧಿ ಇದೆಯಲ್ಲ, ಇದು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದ ಲೇಖಾನುದಾನದ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಯಾವುದು? ಲೇಖಾನುದಾನ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಅಂತ ಕರಿತೀವಿ. ಲೇಖಾನುದಾನದ ಬಗ್ಗೆ ಬಹಳ ಸಲ ಪ್ರಶ್ನೆ ಕೂಡ ಕೇಳಿದ್ದಾರೆ. ನೋಡಿ ನೆಕ್ಸ್ಟ್ ಇಲ್ಲಿ 1 2 3 123ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದಂತಂದ್ರೆ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಅಂತ ಕರಿತೀವಿ. ಇದೇ ತರ ರಾಷ್ಟ್ರಪತಿಗಳು ಯಾವ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆ ಹೊರಡಿಸ್ತಾರೆ ಅಂತಂದ್ರೆ 1 2 3 ಇದನ್ನ ಈಸಿಯಾಗಿ ನೆನ್ಪಿಡ್ಬೇಕಂತಂದ್ರೆ ರಾಜ್ಯಪಾಲರು ಕೂಡ ನಮ್ಮ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥ ಅಧಿಕಾರ ಇದೆ. ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಟ್ರು ಅಂದ್ರೆ ಏನಾಗುತ್ತೆ ಅಂತಂದ್ರೆ ಈ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಕೂಡ ನಮ್ಮ ನೆನಪಿರುತ್ತೆ. ನೋಡಿ ಇಲ್ಲಿ 1 2 3 ಇಲ್ಲೇ 213 ಅಂತಕ್ಕಂಥ 213 ಯಾವ್ದಕ್ಕೆ ಸಂಬಂಧಪಟ್ಟರೆ ರಾಜ್ಯಪಾಲರ ಸುಗ್ರೀವಾಜ್ಞೆ ಅಂತಕ್ಕಂಥ 1 2 3 213 ಈ ತರ ನೀವು ಈಸಿಯಾಗಿ ಈ ಆರ್ಟಿಕಲ್ ಏನ್ ಮಾಡ್ಬೇಕಂತಂದ್ರೆ ನೆನಪಲ್ಲಿ ಇರಬಹುದು ಅಂತಕ್ಕಂಥ ವಿಚಾರ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನೋಡಿ ಇದೇ ತರ ಆರ್ಟಿಕಲ್ ಯಾವ ರೀತಿ ನೆನಪು ಬರ್ಬೇಕಂತಂದ್ರೆ ಈಗ ನೋಡಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ಹೇಳ್ತೀವಿ. 1 to 4 ಅಂತ ಹೇಳ್ತೀವಿ. 124ನೇ ವಿಧಿ ಇದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಸ್ಥಾಪನೆ ಅಂತ ಹೇಳ್ತೀವಿ. ಇಲ್ಲಿ ಇದು ಬಹಳ ಸಲ ರಿವೈಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಸುಪ್ರೀಂ ಕೋರ್ಟ್ ಸ್ಥಾಪನೆ 1 to 4 ನಿಮ್ಗೆ ಈಸಿಯಾಗಿ ಏನ್ ಬರ್ಬೇಕಂದ್ರೆ ಇಲ್ಲೇ ನೋಡಿ 1 to 4 214 214 ಏನಾಗ್ತದ ಹೈಕೋರ್ಟ್ ಸ್ಥಾಪನೆ ಬಗ್ಗೆ ಹೇಳ್ತಾರೆ. ಈ ರೀತಿಯಾಗಿ ನೋಡಿ ಸುಗ್ರೀವಾಜ್ಞೆ ಅಂತ ಬಂದ್ರೆ 1 2 3 ರಾಷ್ಟ್ರಪತಿ ಅವರದು, 213 ರಾಜ್ಯಪಾಲರದು. ಅದೇ ರೀತಿಯಾಗಿ 1 to 4 ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ಹೇಳ್ತದ, 214 ಹೈಕೋರ್ಟ್ ಸ್ಥಾಪನೆ ಬಗ್ಗೆ ಮಾಹಿತಿ ಅಂತಕ್ಕಂಥ ಕೊಡ್ತದ. ಈ ರೀತಿಯಾಗಿ ನೀವೇನ್ ಮಾಡುವಂತಂದ್ರೆ ಈಸಿಯಾಗಿ ನೆನ್ಪಡ್ತಕ್ಕಂಥ ಟ್ರಿಕ್ಸ್ ಗಳನ್ನ ಅಳವಡಿಸ್ಕೊಂಡ್ರೆ ಅಂತಂದ್ರೆ ನೀವು ಕೆಸೆಟ್ ಅಲ್ಲಿ ಯಾವುದೇ ಒಂದು ಕ್ವಶನ್ ಅನ್ನ ತಪ್ಪು ಮಾಡಕ ಚಾನ್ಸಸ್ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಇಲ್ಲಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನೋಡಿಲ್ಲಿ 131 ಯಾವುದು 131 ಅಂತ ಕರಿತೀವಿ. ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿ ಬಗ್ಗೆ ಯಾವುದು ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ಅಂತ ಕರಿತೀವಿ. ವ್ಯಾಪ್ತಿ ಬಗ್ಗೆ 131 ಅಂತ ನಾವು ಇದನ್ನ ಕರಿತೀವಿ ಅಂತಕ್ಕಂಥದ್ದು. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಅಂತಕ್ಕಂಥದ್ದು ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತಾ. ನೋಡ್ರಿ ಭಾರತ ದೇಶದಲ್ಲಿ ಈಗ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೂಡ ಕೇಳ್ತಾರೆ. ಅಟಾರ್ನಿ ಜನರಲ್ ಅಂತಕ್ಕಂಥದ್ದು ಭಾರತ ದೇಶದಲ್ಲಿರ್ತಕ್ಕಂಥ ಕಾನೂನು ಸಲಹೆಗಾರಿಗೆ ಅಂತ ಕರಿತೀವಿ. ಭಾರತದ ಅಟಾರ್ನಿ ಜನರಲ್ ಅಂತ ಕರಿತೀವಿ. ಇದು 76ನೇ ವಿಧಿ ಅಂತ ಕರಿತೀವಿ. 76 ಭಾರತದ ಅಟಾರ್ನಿ ಜನರಲ್ ಅಂದ್ರೆ ಕಾನೂನು ಸಲಹೆಗಾರ ಅಂತ ನಾವು
ಕರಿತೀವಿ. ಭಾರತ ದೇಶದಲ್ಲಿ ಕಾನೂನು ಸಲಹೆಗಾರ ಯಾವ ರೀತಿಯಾಗಿ ಇರ್ತಾರಲ್ಲ ಅದೇ ತರ ನಮ್ಮ ರಾಜ್ಯದಲ್ಲಿ ಕೂಡ ಅಡ್ವೊಕೇಟ್ ಜನರಲ್ ಅಂತ ಹೇಳಿ ಕೂಡ ಇರ್ತಾರ. ಇದು ಇಲ್ಲಿ ಇವೆರಡು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಅಂಶ ಇರುವುದರಿಂದ 76 ಭಾರತ ಅಟಾರ್ನಿ ಜನರಲ್ ಇದ್ದಂಗೆ 165 ಇದು ಕೂಡ ಇಂಪಾರ್ಟೆಂಟ್. ದೇಶಕ್ಕೆ ಅಟಾರ್ನಿ ಜನರಲ್ ಇದ್ರೆ ರಾಜ್ಯಕ್ಕೆ ಏನಿರ್ತಾರೆ ಅಂದ್ರೆ ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್. ಈ ರೀತಿಯಾಗಿ ಒಂದಕ್ಕೊಂದು ರಿಲೇಟೆಡ್ ಆಗಿರ್ತಕ್ಕಂಥ ಅಂಶಗಳನ್ನ ನೀವು ನೆನಪಿನಲ್ಲಿಟ್ಟುಕೊಂಡ್ರೆ ಅಂತಂದ್ರೆ ಈಜಿ ಆಗುತ್ತೆ. ದೇಶಕ್ಕೆ ಅಟಾರ್ನಿ ಜನರಲ್ ಇದ್ರೆ ರಾಜ್ಯಕ್ಕೆ ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಇಲ್ಲಿ 76 ಮತ್ತೆ 165 ಇವೆರಡು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಅಂಶಗಳು ಇರೋದ್ರಿಂದ ನೀವು ಈಸಿಯಾಗಿ ನೆನಪಿನಲ್ಲಿ ಇಡ್ಬೋದಂತಕ್ಕಂಥ ವಿಚಾರ ಕೂಡ ಇದರಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ ಯಾವ್ದಂತಂದ್ರೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಈ ಸಂವಿಧಾನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಯಾವಂತಂದ್ರೆ 170 ನೋಡಿಲಿ 170 ರಾಜ್ಯ ವಿಧಾನಸಭೆಗಳ ಸ್ಥಾಪನೆ ಬಗ್ಗೆ ಇರುತ್ತೆ. ವಿಧಾನ ಸಭೆಗಳ ಸ್ಥಾಪನೆ ಅಂತ ಕರಿತೀವಿ. 170 171 ನೋಡಿ ವಿಧಾನ ಪರಿಷತ್ ರಚನೆ. ವಿಧಾನ ಪರಿಷತ್ ರಚನೆ ಬಗ್ಗೆ ಇವೆರಡು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶವು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳ ಬಗ್ಗೆ ಕೂಡ ಈ ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಸೆಟ್ ಪೇಪರ್ 2 ಅಲ್ಲಿ ಪ್ರಶ್ನೆಗಳು ರಿವೈಸ್ ಆಗ್ತಾವಂತಕ್ಕಂಥ ಕೂಡ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಅದೇ ರೀತಿಯಾಗಿ 153 ಇಂಪಾರ್ಟೆಂಟ್ ಗವರ್ನರ್ಗೆ ಸಂಬಂಧಪಟ್ಟಂದು 152ನೇ ವಿಧಿ. ರಾಜ್ಯಪಾಲರೇ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಒಬ್ಬರು ರಾಜ್ಯಪಾಲರು ಇರ್ಬೇಕಂತಕ್ಕಂಥ ಮಾಹಿತಿ ರಾಜ್ಯಪಾಲರ ಬಗ್ಗೆ ಮಾಹಿತಿ ಕೊಡುತ್ತೆ. ಓಕೆ 152 153 ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ರಾಜ್ಯಪಾಲರಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ಮಾಹಿತಿ 153 ಇಲ್ಲಿ ಕೊಡುತ್ತೆ. ಕಾರ್ಯನಿರ್ವಹಣಾಧಿಕಾರಿಗಳು ಯಾರಿಗೆ ಸಂಬಂಧಪಟ್ಟಿದ್ದು? ರಾಜ್ಯಪಾಲರಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳು ಕೇಂದ್ರೀಕೃತವಾಗಿರ್ತಕ್ಕಂಥದ್ದು 155 ಇಂಪಾರ್ಟೆಂಟ್. ರಾಜ್ಯಪಾಲರ ನೇಮಕದ ಬಗ್ಗೆ ಇರತಕ್ಕಂಥ ವಿಧಿ ಯಾವುದಂತ ಕೂಡ ಬಹಳ ಸಲ ಪ್ರಶ್ನೆ ಕೇಳ್ತಾರೆ. 155 155ನೇ ವಿಧಿ ಇದು ಕೂಡ ಇಂಪಾರ್ಟೆಂಟ್. ರಾಜ್ಯಪಾಲರ ನೇಮಕ ಬಗ್ಗೆ ರಾಜ್ಯಪಾಲರ ನೇಮಕ ಮಾಡ್ತಕ್ಕಂಥವ್ರು ಯಾರಂದ್ರೆ ರಾಷ್ಟ್ರಪತಿಯವರು. ಯಾವ ವಿಧಿಯ ಪ್ರಕಾರ ನೇಮಕಾತಿ ಮಾಡ್ತಾರೆ ಅಂತ ಕೇಳ್ತಾರೆ. 155 ಅಂತಕ್ಕಂಥದ್ದು. ನೋಡಿಲಿ, ಇವು ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬರು ರಾಜ್ಯಪಾಲ ಇರಬೇಕಂತಕ್ಕಂಥದ್ದು 152. ಕಾರ್ಯನಿರ್ವಹಣಾಧಿಕಾರಿಗಳು ಕೇಂದ್ರೀಕೃತವಾಗುತ್ತೆ 153. 155 ರಾಜ್ಯಪಾಲರನ್ನ ನೇಮಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಕ್ಕಂಥ ವಿಧಿ ಯಾವುದಂದ್ರೆ 155 ಅಂತಕ್ಕಂಥ. ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶಗಳು ಸ್ನೇಹಿತರೆ. ನೋಡಿ ನೆಕ್ಸ್ಟ್ ಮುಂದಿನ ಒಂದು ವಿಶೇಷವಾಗಿರ್ತಕ್ಕಂಥ ಆರ್ಟಿಕಲ್ಗಳು ಯಾವಂತಂದ್ರೆ ನೋಡಿ ಭಾರತ ಸಂವಿಧಾನ ಇಲ್ಲಿ ಭಾರತ ದೇಶದಲ್ಲಿ ಈಗ ನೆಕ್ಸ್ಟ್ ವಿಶೇಷವಾಗಿರ್ತಕ್ಕಂಥ ಅಂಶಗಳು ಯಾವಂತಂದ್ರೆ ಇದರಲ್ಲಿ 28 ಅಂತ ಕರಿತೀವಿ. 780 ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಂಶವನ್ನು ಕರಿತೀವಿ. ಭಾರತದ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದು ಅಂತಂದ್ರೆ 280 ಅಂತ ನಾವು ಅದರಲ್ಲಿ ಕರಿತೀವಿ. ಇದು ಕೂಡ ಬಹಳ ಸಲ ರಿವೈಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇಲ್ಲಿ 315ನೇ ವಿಧಿ 312 ಅಖಿಲ ಭಾರತ ಸೇವೆಗೆ ಸಂಬಂಧಪಟ್ಟತಕ್ಕಂಥ ವಿಧಿ ಯಾವುದಂತ ಕೂಡ ಬಹಳ ಸಲ ಪ್ರಶ್ನೆ ಕೇಳಿದ್ರೆ ಅಖಿಲ ಭಾರತ ಸೇವೆ ಅಂದ್ರೆ ನೋಡಿ IAS ಇರ್ಬೋದು, IPS ಮತ್ತು IFS ಅಂತ ಕರಿತೀವಿ. ಈ ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟತಕ್ಕಂಥ ಒಂದು ವಿಧಿ ಯಾವುದಂದ್ರೆ 312.
ಅಖಿಲ ಭಾರತ ಸೇವೆಗಳು ಅಂತ ಕರಿತೀವಿ. ಈ 315 ಅಂತ ಕರಿತೀವಿ. 315ನೇ ವಿಧಿ ನೋಡಿ ಇಲ್ಲಿ, 315ನೇ ವಿಧಿ ಏನಾಗುತ್ತೆ ಇಲ್ಲಿ, ಈ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಮಾಹಿತಿ ಕೊಡ್ತಂತ ಕರಿತೀವಿ. ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗ, ಈ ಎರಡು ಅಂಶಗಳು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಅದರಲ್ಲಿ ಕರಿತೀವಿ. ಇನ್ನು ಮುಂದಿನದಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶದಂದ್ರೆ 324ನೇ ವಿಧಿ, 324 ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿ ಕೊಡುತ್ತೆ. ಚುನಾವಣಾ ಆಯೋಗ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ವಿಧಿ 324 ಅಂತ ನಾವು ಕರಿತೀವಿ. ಈ ಎಲ್ಲ ಅಂಶಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾವು ಇದರಲ್ಲಿ ಕರಿತೀವಿ. ನೋಡಿ, ಇದಾದ ನಂತರ ನೆಕ್ಸ್ಟ್ ವಿಶೇಷವಾಗಿರ್ತಕ್ಕಂಥದ್ದು 330, 331, 332, 333 ಇವು 4 ವಿಶೇಷವಾಗಿರ್ತಕ್ಕಂಥ ಒಂದು ಆರ್ಟಿಕಲ್ಗಳಂತ ನಾವು ಕರಿತೀವಿ. ನೋಡಿಲಿ, ಲೋಕಸಭೆಯಲ್ಲಿ SC ST ಅವರಿಗೆ ಮೀಸಲಾತಿ ಕೊಡ್ಬೇಕಂತ ಹೇಳ್ತಾರೆ. ಲೋಕಸಭೆಯಲ್ಲಿ SC ಮತ್ತು ST ವರ್ಗದವರಿಗೆ ಮೀಸಲಾತಿಯನ್ನು ಕೊಡ್ಬೇಕಂತಕ್ಕಂಥದ್ದು 330ನೇ ವಿಧಿ ಇರುತ್ತೆ. ಅದೇ ರೀತಿಯಾಗಿ 331 ಏನಂತಂದ್ರೆ, ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ನರಿಗೆ ಏನ್ ಕೊಡ್ಬೇಕಂದ್ರೆ ಮೀಸಲಾತಿಯನ್ನು ಕೊಡಬೇಕು. ನಮ್ಮ ಲೋಕಸಭೆಯಲ್ಲಿ ಈಗ ಪ್ರೆಸೆಂಟ್ 2 ಆಂಗ್ಲೋ ಇಂಡಿಯನ್ ಅಂತಕ್ಕಂಥವ್ರು ಇರ್ತಾರೆ. ಅದರಲ್ಲಿ ನೋಡಿ, ಅವರಿಗೆ ಕೂಡ ಏನ್ ಕೊಡ್ಬೇಕಂದ್ರೆ ಮೀಸಲಾತಿ ಸೌಲಭ್ಯವನ್ನು ಕೊಡಬೇಕು. ನೆಕ್ಸ್ಟ್ 332 ವಿಧಾನಸಭೆಯಲ್ಲಿ ಕೂಡ SC ST ಅವರಿಗೆ ಮೀಸಲಾತಿ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ವಿಧಾನಸಭೆಯಲ್ಲಿ ಯಾರಿಗೆ ಮೀಸಲಾತಿ ಕೊಡಬೇಕು, ಆಂಗ್ಲೋ ಇಂಡಿಯನ್ನರಿಗೆ ಮೀಸಲಾತಿಯನ್ನ ಕೊಡಬೇಕು. ಈ ರೀತಿಯಾಗಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಈ ಆರ್ಟಿಕಲ್ ಬಗ್ಗೆ ಬಹಳ ಸಲ ಪ್ರಶ್ನೆಗಳನ್ನ ಕೇಳಿದರೆ ನೀವು ಈಸಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಮತ್ತೊಂದ್ಸಲ ನೋಡಿಲಿ, 330 ಯಾರಿಗೆ ಕೊಡಬೇಕು, ಲೋಕಸಭೆಯಲ್ಲಿ SC ST ಅವರಿಗೆ ಕೊಡಬೇಕು. 331 ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ನರಿಗೆ ಅವಕಾಶವನ್ನು ಕೊಡಬೇಕು. 332 ವಿಧಾನಸಭೆಯಲ್ಲಿ SC ST ಅವರಿಗೆ, 333 ವಿಧಾನಸಭೆಯಲ್ಲಿ ಕೂಡ ಆಂಗ್ಲೋ ಇಂಡಿಯನ್ರಿಗೆ ಏನ್ ಮಾಡ್ಬೇಕಂದ್ರೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ಬೇಕಂತಕ್ಕಂಥ, ಮೀಸಲಾತಿ ಸೌಲಭ್ಯ ಕೊಡ್ಬೇಕಂತಕ್ಕಂಥ ವಿಧಿಗಳು ಈ 4 ಪ್ರಮುಖವಾಗಿರ್ತಕ್ಕಂಥ ವಿಧಿಗಳಂತ ಅದರಲ್ಲಿ ಕರಿತೀವಿ. ನೆಕ್ಸ್ಟ್ ನೋಡಿಲಿ, ಆರ್ಟಿಕಲ್ 340 ಅಂತ ಕರಿತೀವಿ. ಆರ್ಟಿಕಲ್ 340 340, 341, 342 ಈ 3 ವಿಧಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿಗಳು. ನೋಡಿ, ಇಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರಿತೀವಿ, OBC ಅಂತ ಕರಿತೀವಲ್ಲ, ಹಿಂದುಳಿದ ವರ್ಗಗಳ ಆಯೋಗ. ಇಲ್ಲಿ SC ಆಯೋಗ, ಪರಿಶಿಷ್ಟ ಜಾತಿ ಆಯೋಗ. ನೆಕ್ಸ್ಟ್ ಇಲ್ಲಿ ST ಆಯೋಗ ಅಂತ ಕರಿತೀವಿ, ಪರಿಶಿಷ್ಟ ಪಂಗಡಗಳ ಆಯೋಗ. ಇದು ಈ 3 ಪ್ರಶ್ನೆಗಳು ಬಹಳ ಸಲ ರಿವೈಸ್ ಆಗಿರ್ತಕ್ಕಂಥದ್ದು. OBC ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತ ವಿಧಿ ಯಾವುದಂತ ಕೂಡ ಬಹಳ ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿಲಿ, 340 ಹಿಂದುಳಿದ ವರ್ಗಗಳ ಆಯೋಗ, 41 SC ಆಯೋಗ ಅಂದ್ರೆ ಪರಿಶಿಷ್ಟ ಜಾತಿಗಳ ಆಯೋಗ, 342 ST ಆಯೋಗ ಪರಿಶಿಷ್ಟ ಪಂಗಡಗಳ ಆಯೋಗ ಅಂತ ಕರಿತೀವಿ. ಈ 3 ಅಂಶಗಳು ಬಹಳಷ್ಟು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶಗಳಂತ ನಾವು ಅದರಲ್ಲಿ ಕರಿತೀವಿ. ನೋಡಿ, ನೆಕ್ಸ್ಟ್ ಮುಂದಿನ ಒಂದು ಅಂಶಗಳು ಯಾವಂತಂದ್ರೆ, ಈಗ ತುರ್ತು ಪರಿಸ್ಥಿತಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ತುರ್ತು ಪರಿಸ್ಥಿತಿಗೆ ಭಾರತ ದೇಶದಲ್ಲಿ ಓಡಿಸ್ತಕ್ಕಂಥವ್ರು ರಾಷ್ಟ್ರಪತಿಗಳು ಅಂತ ಕರಿತೀವಿ. ಆ ಎಲ್ಲಿಂದ ಎಲ್ಲಿವರೆಗೆ ಸಂಬಂಧಪಟ್ಟಂತಂದ್ರೆ ತುರ್ತು ಪರಿಸ್ಥಿತಿಗಳು ಅಂತ ಕರಿತೀವಿ. ನೋಡಿಲಿ, ತುರ್ತು ಪರಿಸ್ಥಿತಿ ಎಲ್ಲಿಂದ ಎಲ್ಲಿವರೆಗೆ ಸಂಬಂಧಪಟ್ಟವಂದ್ರೆ 352ರಿಂದ 360ನೇ
ವಿಧಿಗೆ ಸಂಬಂಧಪಟ್ಟವು. 300 ನೋಡಿಲಿ, ಇದು ಆಗ್ಲೇ ಕ್ಲಾಸ್ ನಲ್ಲಿ ಹೇಳಿದೀನಿ, ಮತ್ತೆ ರಿವೈಸ್ ಆಗ್ತಕ್ಕಂಥ ಅಂಶವು ಕೂಡ ಇರೋದ್ರಿಂದ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ. 360 ಅಂತ ಕರಿತೀವಿ. 360 ಹಣಕಾಸು ತುರ್ತು ಪರಿಸ್ಥಿತಿ. ಈ 3 ತುರ್ತು ಪರಿಸ್ಥಿತಿಗಳ ಬಗ್ಗೆ ಕೂಡ ಬಹಳ ಸಲ ಪ್ರಶ್ನೆಯನ್ನು ಕೇಳಿದರೆ 352 ರಾಷ್ಟ್ರೀಯ, 356 ರಾಜ್ಯ ತುರ್ತು ಪರಿಸ್ಥಿತಿ, ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಕೂಡ ಜಾರಿ ತರಬಹುದು. ನಂತರದಲ್ಲಿ 360 ಅಂದ್ರೆ ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಈ 3 ಅಂಶಗಳ ಬಗ್ಗೆ ಕೂಡ ಬಹಳಷ್ಟು ಸಲ ಕ್ವಶನ್ ರಿವೈಸ್ ಆಗಿರ್ತಕ್ಕಂಥ ಸಾಧ್ಯತೆ ಕೂಡ ಬಹಳಷ್ಟು ಇರ್ತಕ್ಕಂಥದ್ದು. ಈ ರೀತಿಯಾಗಿ ನೋಡಿ ಸ್ನೇಹಿತರೆ, ಈ ಮುಂದಿನಲ್ಲಿ ವಿಶೇಷವಾಗಿ ಅಂತಂದ್ರೆ 368 ಇದು ತುಂಬಾ ಸಲ ರಿಪೀಟ್ ಆಗಿರ್ತಕ್ಕಂಥದ್ದು. ಭಾರತ ಸಂವಿಧಾನದ 368 ಅಂತ ಕರಿತೀವಿ. ಭಾರತ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿರ್ತಕ್ಕಂಥ ವಿಧಿ ಯಾವುದು ಅಂತಂದ್ರೆ 368 ಸಂವಿಧಾನ ತಿದ್ದುಪಡಿ. ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟತಕ್ಕಂಥ ವಿಧಿ 368 ಅಂತ ನಾವು ಇದರಲ್ಲಿ ಕರಿತೀವಿ. ಈ ರೀತಿಯಾಗಿ ಈ ಇತ್ತೀಚೆಗೆ ಬದಲಾವಣೆ ಆಗಿರ್ತಕ್ಕಂಥ ವಿಧಿಗಳು ಆಗುತ್ತಾ ಈ ನೋಡ್ರಿ 370 ಆರ್ಟಿಕಲ್ 370 ಯಾವುದಕ್ಕೆ ಸಂಬಂಧಪಟ್ಟಿದೆ? ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. JNK ಅಂತ ಕರಿತೀವಲ್ಲ, ಜಮ್ಮು ಮತ್ತು ಕಾಶ್ಮೀರ. 371J ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವು ಕೂಡ ಬಹಳ ಸಲ ಏನಾಗಂತಂದ್ರೆ ಕ್ವಶನ್ ರಿವೀಸ್ ಆಗಿರ್ತಕ್ಕಂಥ ಒಂದು ಸಾಧ್ಯತೆ ಇದೆ. 368 ಅಂತೂ ಸುಮಾರು ಸಲ ಪ್ರಶ್ನೆ ಕೇಳಿದರೆ ಭಾರತ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 370 ಜಮ್ಮು ಕಾಶ್ಮೀರ, 371J ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ವಿಧಿ ಅಂತ ನಾವು ಇದರಲ್ಲಿ ಕರಿತೀವಿ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಆರ್ಟಿಕಲ್ಗಳನ್ನ ಯಾವ ರೀತಿಯಾಗಿ ನೆನಪಿನಲ್ಲಿಡಬೇಕಂತಂದ್ರೆ ಈ ನೋಡಿ, ನಮ್ಮ ರಾಷ್ಟ್ರದ ಪ್ರಮುಖ ಹುದ್ದೆಗಳ ಬಗ್ಗೆ ಕೂಡ ಬಹಳ ಸಲ ಕ್ವಶನ್ ಅನ್ನ ಕೇಳ್ತಾರೆ. ರಾಷ್ಟ್ರದ ಮತ್ತು ರಾಜ್ಯದ ಪ್ರಮುಖ ಹುದ್ದೆಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು. ನೋಡಿಲಿ, ರಾಜ್ಯಪಾಲ ಅಂತ ಬಂದ್ರೆ 152, ರಾಷ್ಟ್ರಪತಿ 52, ಉಪರಾಷ್ಟ್ರಪತಿ 63, ಆಮೇಲೆ ಈ ರೀತಿಯಾಗಿ ಪ್ರಧಾನಮಂತ್ರಿ 75. ಈ ರೀತಿಯಾಗಿ ಇವರೆಲ್ಲ ನಮ್ಮ ರಾಷ್ಟ್ರದ ಪ್ರಮುಖ ಹುದ್ದೆಗಳ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ಅಂತ ನಾವು ಇದರಲ್ಲಿ ಕರಿತೀವಿ. ಸ್ನೇಹಿತರೆ, ನೀವೇನಾದ್ರೂ ಈಗ ಆಲ್ರೆಡಿ KCET ಅಪ್ಲಿಕೇಶನ್ ಹಾಕಿದ್ರೆ ಅಂತಂದ್ರೆ ಈಸಿಯಾಗಿ ಈ ರೀತಿಯಾಗಿ ಎಲ್ಲ ಅಂಶಗಳನ್ನ ನೆನಪಿಟ್ಕೊಳ್ಬೇಕು. ಒಂದು ಸಿಂಪಲ್ ಆಗಿರ್ತಕ್ಕಂಥ ಟೆಕ್ಸ್ಟ್ ಹೇಳ್ತೀನಿ. ಇನ್ನು ಮುಂದೆ KCET ಪಾಸ್ ಆಗಿರ್ತಕ್ಕಂಥವರಿಗೆ ಒಳ್ಳೆಯ ಅವಕಾಶಗಳಿರುವುದರಿಂದ ನೀವು ಈ ಪೇಪರ್ 2ಗೆ ಸಂಬಂಧಪಟ್ಟಂತೆ ಈ ಬಹಳಷ್ಟು ಡೆಪ್ತ್ ಆಗಿ ಪ್ರಿಪೇರ್ ಮಾಡ್ತಕ್ಕಂಥ ಅಗತ್ಯತೆ ಬಹಳಷ್ಟು ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದೊಂದು ಆರ್ಟಿಕಲ್ ಬಗ್ಗೆ ಕಂಪಲ್ಸರಿ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ತಪ್ಪು ಮಾಡ್ತಕ್ಕಂಥದ್ದು, ತಪ್ಪು ಮಾಡಿದ್ರೆ ಅವಕಾಶ ಮತ್ತೊಂದು ಸಲ ಇದರಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ಈ ಭಾರತ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕಂತಂದ್ರೆ 1ನೇ ವಿಧಿಯಿಂದ ಹಿಡ್ಕೊಂಡು 448 ವರೆಗೆ ಬರ್ತಕ್ಕಂಥ ಎಲ್ಲಾ ಪ್ರಮುಖ ವಿಧಿಗಳನ್ನ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ತಕ್ಕಂಥ ಒಂದು ಟೆಕ್ಸ್ ನಿಮ್ ಕಡೆ ಇತ್ತಂತಂದ್ರೆ ನೀವು ಈಸಿಯಾಗಿ ಏನಾಗುತ್ತಂತಂದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ನೋಡಿ ಸ್ನೇಹಿತರೆ, ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ ಕರೀತಾರೆ. ನೀವು ಯಾವಾಗಲೂ ಆಕ್ಟಿವ್ ಆಗಿ ಈ ಯಾವುದೋ ಒಂದು ಗೋಲ್ ಇಟ್ಕೊಂಡ್ರೆ ಅಂತಂದ್ರೆ ಅದು ರೀಚ್ ಆಗುವವರೆಗೆ ಕೂಡ ನೀವು ಹೋರಾಟ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ ಮುಂದೆ ಏನಾಗುತ್ತೆ ಅಂತಂದ್ರೆ ಈ ಶಾರ್ಟ್ಲಿ KCET ಪರೀಕ್ಷೆ ಇರುವುದರಿಂದ ಈ ಎಲ್ಲಾ ಆರ್ಟಿಕಲ್ನ ಏನ್ ಮಾಡ್ಬೇಕು, ಆರ್ಟಿಕಲ್ಗಳನ್ನ ನೆನಪಿಟ್ಕೊಳ್ತಕ್ಕಂಥ ಅವಶ್ಯಕತೆ ಬಹಳಷ್ಟು ಇರುವುದರಿಂದ ನೀವು ಇಲ್ಲಿವರೆಗೆ ಇರ್ತಕ್ಕಂಥ ಟೆಕ್ಸ್ಟ್ ನೋಡಿ, ಟೆಕ್ಸ್ಟ್ ಏನಿದೆ ಅಂದ್ರೆ ಈಸಿ ನೆನ್ಪಿಡ್ಬೇಕು. ಈಗ 1, 2, 3 ರಾಷ್ಟ್ರಪತಿ, 213 ರಾಜ್ಯಪಾಲರು, ಸುಗ್ರೀವಾಜ್ಞೆ, 124 ಸುಪ್ರೀಂ ಕೋರ್ಟ್ ಸ್ಥಾಪನೆ, 214 ಹೈಕೋರ್ಟ್ ಸ್ಥಾಪನೆ. ಈಗ ನೋಡ್ರಿ 76 ಅಟಾರ್ನಿ ಜನರಲ್, 165
ಕರ್ನಾಟಕದಲ್ಲಿ ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಅದೇ ತರ ಈ ನೋಡಿ 72 ಅಂತ ಕರಿತೀವಿ. 72 ರಾಷ್ಟ್ರಪತಿಗಳು ಕ್ಷಮಾದಾನ ಕೊಡ್ತಾರೆ. 161 ರಾಜ್ಯಪಾಲ ಏನ್ ಮಾಡ್ಬೋದು, ಅವರಿಗೆ ಕ್ಷಮಾದಾನ ಅಧಿಕಾರ ಇರುವುದಿಲ್ಲ, ಬಟ್ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದಕ್ಕೊಂದು ಲಿಂಕ್ ಇಟ್ಕೊಳ್ತಕ್ಕಂಥದ್ದು. ಈಗ ನೋಡ್ರಿ 143 ಅಂತ ಕರಿತೀವಿ, 143 ಅಂತ ಕರಿತೀವಿ. 143 ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಏನ್ ಮಾಡ್ಬೋದು ಅಂತಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಸಲಹೆ ಸೂಚನೆಯನ್ನು ಪಡ್ತಕ್ಕಂಥ ಒಂದು ಅವಕಾಶ ಇರತಕ್ಕಂಥದ್ದು. ಈ ರೀತಿಯಾಗಿ 143ನೇ ವಿಧಿ ಅಂತ ಕರಿತೀವಿ. ಈ ರೀತಿಯಾಗಿ ಒಂದಕ್ಕೊಂದು ರಿಲೇಟೆಡ್ ಆಗಿರ್ತಕ್ಕಂಥ ಅಂಶಗಳನ್ನ ನೆನಪು ಇಟ್ಕೊಂಡ್ರೆ ಅಂತಂದ್ರೆ ಈ ಸಂವಿಧಾನ ವಿಧಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಆಗುವುದಿಲ್ಲ. ಈ ರೀತಿಯಾಗಿ ನೀವು ನೀಟಾಗಿ ಪ್ರಿಪೇರ್ ಮಾಡ್ರಿ. ಈ ಬರ್ತಕ್ಕಂಥ ಅವಕಾಶಗಳು ಮತ್ತೆ ನಿಮ್ಗೆ ಬರಲ್ಲ. ಅದಕ್ಕೋಸ್ಕರ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗಳು ಮುಂದಿನ ದಿನದಲ್ಲಿ ನಡೆಯುವುದರಿಂದ ಈ ಪೇಪರ್ 2 ಅಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರಲ್ಲ ಅವ್ರು ಏನಾಗುತ್ತೆ ಅಂತಂದ್ರೆ ಕೆಸೆಟ್ ಅಲ್ಲಿ ಕ್ವಾಲಿಫೈ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇರ್ತಕ್ಕಂಥದ್ದು. ಪೇಪರ್ 2 ಟಾರ್ಗೆಟ್ ಮಾಡಿದ್ರೆ ನೀವು ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೋಬೇಕು ಮೇನ್. ಹಾಗಾದ್ರೆ ಮಾತ್ರ ಕೆಸೆಟ್ ಅಲ್ಲಿ ನೀವು ಟಾಪ್ ಸ್ಕೋರ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದಂತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸ್ನೇಹಿತರೆ.